ನವೆಂಬರ್ 30ರಂದು ಕಲಬುರಗಿಯಲ್ಲಿ 69ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಸಚಿನ್ ಫರ್ತಾಬಾದ್ ಅವರು ತಿಳಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಹಾಗೂ ಗದಗಿ ಶಿಕ್ಷಣ ನರ್ಸಿಂಗ್ ಸಂಸ್ಥೆಯ ಸಹಯೋಗದಲ್ಲಿ ನವೆಂಬರ್ 30ರಂದು ಸಾಯಂಕಾಲ 5 ಗಂಟೆಗೆ ನಗರದ ಕನ್ನಡ ಭವನದಲ್ಲಿ 69ನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭ ಹಾಗೂ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಚಿತ್ತಾಪುರದ ಕಂಬಳೇಶ್ವರ ಮಠದ ಸೋಮಶೇಖರ ಶಿವಾಚಾರ್ಯರು, ಶಾಸಕ ಅಲ್ಲಂಪ್ರಭು ಪಾಟೀಲ್, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್, ಮೇಯರ್ ಯಲ್ಲಪ್ಪ ನಾಯ್ಕೋಡಿ, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಹಾಗೂ ಕಲಾವಿದರಾದ ಜೂನಿಯರ್ ರವಿಚಂದ್ರನ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. 69ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕಲಬುರಗಿ ನಗರದ ಹೃದಯ ಭಾಗವಿರುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ ವೃತ್ತದಲ್ಲಿರುವಂಥ ಕನ್ನಡ ಭವನ ಆವರಣದಲ್ಲಿ ನಾವು ಸಾಯಂಕಾಲ 5 ಗಂಟೆಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬೆಂಗಳೂರಿನಿಂದ ನಮ್ಮ ಜೂನಿಯರ್ ರವಿಚಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ನಮ್ಮ ಚಿತ್ತಾಪುರದ ಕಂಬಳೇಶ್ವರ ಮಠದ ಸ್ವಾಮೀಜಿ ಆಗಿರುವಂಥ ನಮ್ಮ ಸೋಮಶೇಖರ್ ಶಿವಾಚಾರ್ಯ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಹಾಲಕ್ಷ್ಮಿ ಶಕ್ತಿಪೀಠದ ನದಿ ಸಿನೂರು ಗುರುಜಿಯಾಗಿರುವಂಥ ನಮ್ಮ ಗುರುರಾಜ್ ಶಿವಾಚಾರ್ಯ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಉದ್ಘಾಟಕರಾಗಿ ನಮ್ಮ ಈ ಭಾಗದ ದಕ್ಷಿಣ ಮಧ್ಯ ಕ್ಷೇತ್ರದ ಶಾಸಕರಾಗಿರುವಂಥ ದತ್ತಾತ್ರೇಯ ಪಾಟೀಲ್ ರೇವೂರು ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ಶಾಸಕರು ಮತ್ತು KKDBಯ ಮಾಜಿ ಅಧ್ಯಕ್ಷರಾಗಿರುವಂಥ ದತ್ತಾತ್ರೇಯ ಪಾಟೀಲ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಭಾವಚಿತ್ರ ಪೂಜೆಗೆ ನಮ್ಮ ಕಲಬುರಗಿ ನಗರದ ಮಹಾಪೌರರಾಗಿರುವಂಥ ಯಲ್ಲಪ್ಪ ನಾಯ್ಕೋಡಿ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಇನ್ನೂ ನಾನು ಎರಡು ಜನರಿಗೆ ನಾನು ಪೂಜಾ ಕಾರ್ಯಕ್ರಮಕ್ಕೆ ಇಟ್ಕೊಂಡಿದ್ದೇವೆ. ಯಾಕಂತಂದರೆ ಒಬ್ಬರು ಕಾರ್ಯಕ್ರಮಕ್ಕೆ ಬರಲಿಕ್ಕಂತಂದರೆ ಇನ್ನೊಬ್ಬರು ಯಾರು ಬರ್ತಾರೋ ಅವ್ರಿಗಿಂದ ಅಂದರೆ ನಮ್ಮ ಶ್ರೀಮಾನ್ ಬಿಜಿ ಪಾಟೀಲ್ ಸರ್ ಅವರು ವಿಧಾನ ಪರಿಷತ್ ಸದಸ್ಯರಿಗೆ ಎರಡು ಜನರಿಗೆ ನಾವು ಆಯ್ಕೆಯನ್ನು ಮಾಡಿದ್ದೇವೆ. ಯಾಕಂದರೆ ಈಗ ಕಾರ್ಯಕ್ರಮ ಇರ್ತವೆ, ಕಾರ್ಯಕ್ರಮದಲ್ಲಿ ಯಾರು ತಪ್ಪುತ್ತಾರಂದರೆ ಯಾರು ಬಂದಿರ್ತಾರೆ ಅವರಿಗೆ ನಾವು ಆ ಕಾರ್ಯಕ್ರಮದ ಉದ್ಘಾಟಕರ ಪೂಜಾದ ಕಾರ್ಯಕ್ರಮ ಕೊಡಬೇಕು ಅಂತಂದು. ಅದೇ ರೀತಿಯಾಗಿ ಸಂಸ್ಕೃತಿಯ ಚಾನಲ್ನಿಗೆ ನಾವು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ನಾವು ತಿಪ್ಪಣ್ಣ ಕಮ್ಮಕಂಡ್ರ ಸರ್ ಅವ್ರಿಗೂ 3 ಜನರಿಗೆ ಆಯ್ಕೆ ಮಾಡಿದೆ. ಅದೇ ರೀತಿಯಾಗಿ ಸುರೇಶ್ ಶರ್ಮಾ ಸರ್ ಅವರು ಮತ್ತು ನೀಲಕಂಠ ಮುಲ್ಗೆ ಸರ್ ಅವರಿಗೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸ್ತಿರುವಂಥ ನಮ್ಮ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ವಿಜಯಕುಮಾರ್ ತೇಗಿಲ್ತಿಪ್ಪಿ ಅವರು ಮತ್ತು ಯುನೈಟೆಡ್ ಹಾಸ್ಪಿಟಲ್ ಮುಖಂಡರಾಗಿರುವಂಥ ನಮ್ಮ ಡಾಕ್ಟರ್ ವಿಕ್ರಮ್ ಸರ್ ಅವರು. ಅದೇ ರೀತಿಯಾಗಿ ನಮ್ಮ ಗದಗಿ ಶಿಕ್ಷಣದ ಅಧ್ಯಕ್ಷರಾಗಿರುವಂಥ ಚಂದ್ರಕಾಂತ್ ಗದಗಿ ಸರ್ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರಾಗಿರುವಂಥ ದುಳಪ್ಪ ದೊಡ್ಡಮನಿಯವರು ಆಗಮಿಸ್ತಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ SC/ST ವಿಭಾಗೀಯ ಅಧ್ಯಕ್ಷರಾಗಿರುವಂಥ ನಮ್ಮ ಮಾಂತಪ್ಪ ಸಂಗವಿ ಸರ್ ಆಗಮಿಸ್ತಿದ್ದಾರೆ. ಅದೇ ರೀತಿಯಾಗಿ ಖಾತೆ ಉದ್ಯಮಿ ಆಗಿರುವಂಥ ನಮ್ಮ ರಾಘವೇಂದ್ರ ಸರ್ ಅವರು ಮತ್ತು ಅದೇ ರೀತಿ ಲಕ್ಷ್ಮಣ ಮೂರುಭರ್ತಿ ಅವರು, ಸಲ್ಮಾನ್ ಸರ್ ಅವರು, ವಿಜಯಕುಮಾರ್ ಕಟ್ಟಿಮನಿ ಸರ್ ಅವರು, ಸಿದ್ದಿಕ್ ಸರ್ ಅವರು, ಈ ರೀತಿ ಸುಮಾರು ಜನ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ನಾವು ಯಾಕಂತಾರೆ ಈ ಕಾರ್ಯಕ್ರಮವನ್ನು ನಾವು ಅಷ್ಟು ಅದ್ದೂರಿಯಾಗಿ ಮಾಡ್ತಾಯಿಲ್ಲ. ಯಾಕಂತಂದರೆ ನಾವು ನಮ್ಮದು ವಿಷಯ ಏನಾಗಿದ್ದಾರೆ, ನಮ್ಮ ತಾಯಿಯವರು ತೀರ್ಕೊಂಡಿದ್ದಾರೆ. ಅದಕ್ಕೆ ನಾವು ಈ ಸಲ ಅಷ್ಟು ಕಾರ್ಯಕ್ರಮ ಏನು ಮಾಡ್ತಾಯಿತ್ತು, ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ತಾಯಿಲ್ಲ, ಚಿಕ್ಕ ಕಾರ್ಯಕ್ರಮ. ಯಾಕಂತಂದರೆ ನಾವು ಕರ್ನಾಟಕ ರಾಜ್ಯೋತ್ಸವ ಈ ಸಲ ನಾವು ನಮ್ಮ ಸಂಘಟನೆ ವತಿಯಿಂದ ಮಾಡಿಬಿಡ್ತಂದಿದೆ. ಆದರೆ ಒಂದು ಸಲ ನಾವು ಕಾರ್ಯಕ್ರಮ ಬಿಟ್ಟರೆ ಮುಂದೆ ಮಾಡೋದಾಗಲ್ಲ ಕಾರ್ಯಕ್ರಮ. ಯಾಕಂದ್ರೆ ಅದ್ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ. ಯಾಕಂದ್ರೆ ಹೋದ ಸಲ ಮಾಡಿರಲ್ರಿ ಯಾಕಂತ ಕೇಳ್ತಾರಂತಂದು ನಾನು ಈ ಕಾರ್ಯಕ್ರಮಕ್ಕೆ ಯಾಕಂದರೆ 2000 ನಾನು 4ರಿಂದ ಈ ಕಾರ್ಯಕ್ರಮ ಮಾಡ್ಕೊತ ಬರ್ತಿದ್ದೀನಿ. ನಾನು ಕಲಬುರಗಿ ನಗರದಲ್ಲಿ ಅರುಣ್ ಕುಮಾರ್ ಸರ್ ನೇತೃತ್ವದಲ್ಲಿಂದ ನಾನು 2004ರಿಂದ ನಾನು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕಲಬುರಗಿ ನಗರದಲ್ಲಿ ಫಸ್ಟ್ ಕಾರ್ಯಕ್ರಮ ಅಂದರೆ ಇಬ್ಬರೇ ನಾವು ಕಲಬುರಗಿ ಆರಂಭ ಮಾಡೋದು. ಒಂದು ಸೋಮು ಕಟ್ಟಿಮನಿ ಮತ್ತು ನಾನು ಇಬ್ಬರೇ ನಾವು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಆಮೇಲೆ ಅರುಣ್ ಕುಮಾರ್ ಸರ್ ಅವರೆಲ್ಲ ಎಲ್ಲರೂ ಈ ಸ್ಟೇಜ್ ಕಾರ್ಯಕ್ರಮ ಯಾರೂ ಮಾಡ್ತಿದ್ದಿಲ್ಲ. ನಾವು ಕಾರ್ಯಕ್ರಮ ಮಾಡ್ತಾ ಈ ಸಲ ಮಾಡ್ತಾಯಿದ್ದೇವೆ. ಅದಕ್ಕೆ ಬಿಡಬಾರ್ದು ಅಂತ ಅನ್ನೋ ಕಾರಣದಿಂದ ನಾವು ವಿವಿಧ ಕ್ಷೇತ್ರದಲ್ಲಿರುವಂಥ ಸಾಧಕರಿಗೆ ಗುರುತಿಸಿ ನಾವು
ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಅದಕ್ಕೆ ನೀವು ಮಾಧ್ಯಮವರು ನಮ್ಮ ಸುದ್ದಿಯನ್ನು ಹಾಕಿ ಎಲ್ಲರಿಗೆ ಈ ಕಲಬುರಗಿ ನಗರದ ಭಾಗದ ಜನರು, ಕನ್ನಡದ ಅಭಿಮಾನಿಗಳು, ಕನ್ನಡ ಜಲನಲಕ್ಕೆ ನಾವೇನು ಹೋರಾಟ ಮಾಡ್ತೀವಿ, ಕರ್ನಾಟಕದ ಎಲ್ಲ ನಮ್ಮ ಕನ್ನಡ ಪರ ಹೋರಾಟಗಾರಗಳು, ಕನ್ನಡ ಅಭಿಮಾನಿಗಳು, ರೈತರು, ವಿದ್ಯಾರ್ಥಿ ಪರ ಸಂಘಟನೆದವರು ಎಲ್ಲರೂ ಕನ್ನಡದ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಸುರೇಶ್ ಹನಗುಡಿ, ಅಕ್ಷಯ್, ಗುಡ್ಡು ಸಿಂಗ್, ಅಣವೀರ್ ಪಾಟೀಲ್, ರವಿ ಸಜ್ಜನ್, ಪ್ರಕಾಶ್, ಬಸವರಾಜ್, ಅಜಯ್, ಪ್ರವೀಣ್, ಅಮ್ರೇಶ್ ಮಸ್ಕಿ, ಸಾಯಿಕುಮಾರ್ ಸಿಂಧೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.